ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಮಹತ್ವದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರುವಂಥದ್ದು. ಸ್ಕ್ರೀನ್ ಮೇಲೆ ನೋಡಿಬಿಟ್ರೆ ನಿಮಗೆಲ್ಲ ಆಲ್ಮೋಸ್ಟ್ ಅಂಡರ್ಸ್ಟುಡ್ ಆಗುತ್ತೆ ಯಾವುದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ವಿಡಿಯೋ ಮಾಡ್ತೀವಿ ಅಂತಂದ್ಬಿಟ್ಟು. ಸುಮಾರು 43 ಲಕ್ಷ ಜನರಿಗೆ QR ಕೋಡ್ ಇರತಕ್ಕಂಥ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡಲಾಗ್ತಾಯಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ. ಏನಿದು ಹೊಸದಾಗಿ QR ಕೋಡ್ ನೋಟಿಸ್ ಅಂತಂದರೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಟಿಸ್ ಬಂದರೆ ನಾನು ಆವಾಗಲೇ ಹೇಳಿದಾಗೆ ಯಾವುದೇ ಎದುರ್ತಕ್ಕಂಥ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಟಿಸ್ ಕಳಿಸ್ತಕ್ಕಂಥ ಉದ್ದೇಶ ನೀವು ಏನು ಫಾರ್ಮನ್ನು ಫಿಲ್ ಮಾಡಿದ್ರೆ ಅಲ್ಲಿ ಕೆಲವೊಂದು ದಾಖಲೆಗಳು ಮಿಸ್ ಮ್ಯಾಚ್ ಆಗ್ತಾ ಇದೆ, ಹಾಗಾಗಿ ಪೂರಕ ದಾಖಲೆಗಳನ್ನು ಕೊಡಿ ಅಂತ ನೋಟಿಸ್ಲಿ ಮೆನ್ಷನ್ ಮಾಡ್ತಾರೆ. ಇನ್ನೇನು ಭಯ ಆತಂಕ ಪಡ್ತಕ್ಕಂಥ ಯಾವುದೇ ಲೈನ್ಸನ್ನು ಅಲ್ಲಿ ನಿಮಗೆ ಕೋಟ್ ಮಾಡಿರಲ್ಲ, ಹಾಗಾಗಿ ಏನು ತಲೆ ಕೆಡಿಸ್ಕೋಬೇಡಿ ಆಯಿತಾ. ಸೊ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ 43 ಲಕ್ಷ ಜನರಿಗೆ QR ಕೋಡ್ ಇರತಕ್ಕಂಥ ನೋಟಿಸ್ ಜಾರಿ. ಸೊ ವಾಟ್ ಡಸ್ ಇಟ್ ಮೀನ್, ಏನು ಹೇಳ್ತಿದ್ದು? ಸೊ ರಾಜ್ಯಾದ್ಯಂತ ಈಗಾಗಲೇ ಮನೆ ಮನೆಗೆ ಭೇಟಿ ಮಾಡ್ತಕ್ಕಂಥ SIR ಮಾಡ್ತಿರತಕ್ಕಂಥ BLOಗಳಾಗಿರ್ಬೋದು ಮತ್ತು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮತ್ತು ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆಯನ್ನು ತೀವ್ರಗೊಳಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಈ ಮನೆ ಮನೆಗೆ ಭೇಟಿ ಕೊಡ್ತಕ್ಕಂಥ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದರು, ಅದು ಭಾಳ ಫಾಸ್ಟಾಗಿ ನಡೀತಾ ಇದೆ ಈಗ. ನೆಕ್ಸ್ಟು ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ದೋಷಗಳನ್ನು ಕರೆಕ್ಟ್ ಮಾಡಲಿಕ್ಕೆ ಏನು ಮಾಡ್ತಾಯಿದ್ದಾರೆ ಮತ್ತು ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಸುಮಾರು 43 ಲಕ್ಷ ಜನರಿಗೆ QR ಕೋಡ್ ಇರತಕ್ಕಂಥ ನೋಟಿಸನ್ನು ನೇರವಾಗಿ ಮನೆಗೆ ಅದನ್ನು ತಲುಪಿಸ್ತಾ ಇದ್ದಾರೆ. ಅದೊಂದು ಬರುತ್ತೆ, ಅದು ಸೊ ಆ ನೋಟಿಸಲ್ಲಿ ವಿತ್ QR ಕೋಡು ಅದು ಇನ್ಕ್ಲೂಡಿಂಗ್ ಆಗಿರುತ್ತೆ. ಸೊ ಅದನ್ನು ನೋಡಿಕೊಂಡು ಅಲ್ಲಿ ಏನು ದಾಖಲೆಗಳನ್ನು ಕೊಡಿ ಅಂತ ಹೇಳ್ತದೆ, ಅದನ್ನು ನೀವೇನು ಮಾಡಬೇಕು ಆನ್ಲೈನ್ ಮುಖಾಂತರವಾಗಿ ಅಪ್ಡೇಟ್ ಮಾಡಿಬಿಟ್ರೆ ಮುಗಿದೋಯ್ತು, ಅಷ್ಟೇನೇನಿಲ್ಲ. ಅದು ಈ ನೋಟಿಸನ್ನು ಯಾರು ಪಡ್ಕೋತಾರೆ ಅವರು ಸೂಕ್ತ ದಾಖಲೆಗಳನ್ನು ಆನ್ಲೈನ್ ಅಪ್ಲೋಡ್ ಮಾಡುವುದು ಅನಿವಾರ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಟಿಸ್ ಬಂದ ತಕ್ಷಣ ಒಂದಷ್ಟು ಟೈಮ್ ಅಂತ ಇರ್ತಿದೆ, ಟೈಮ್ ಬೌಂಡಿಂಗ್ ಅಂತ. ಸೊ ಜೊತೆಗೆ ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಏನು ತೊಂದರೆ ಇಲ್ಲ ಆಯಿತಾ. ನೋಡಿ ಇಲ್ಲಿ ERO ಮುಂದೆ ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿದರೆ ಇಲ್ಲಿ. ಸೊ ನೆಕ್ಸ್ಟು ನೋಟಿಸ್ನಲ್ಲಿ ಎನ್ಕ್ವೈರಿ ಡೇಟು, ವಿಚಾರಣೆ ದಿನಾಂಕ ಆಗಿರ್ಬೋದು. ವಿಚಾರಣೆ ಅಂದರೆ ಇಸ್ ನಥಿಂಗ್ ಬಟ್ ಕೇಳ್ತಾರೆ ಈ ರೀತಿಯ ಮಾಹಿತಿ ಇದೆಯಾ, ಅದನ್ನು ಹ್ಯಾಂಡ್ ಓವರ್ ಮಾಡಿ ಕೊಡಿ ಅಂತ ಅಂದ್ಬಿಟ್ಟು ಆಯಿತಾ. ಸೊ ಆನ್ಲೈನಲ್ಲಿ ಅಪ್ಡೇಟ್ ಮಾಡಿಬಿಟ್ರೆ ಬೆಟರಲ್ಲಿ ಆಯಿತಾ. ಸಮಯ ಹಾಗೂ ಸ್ಥಳದ ಮಾಹಿತಿನ ತುಂಬಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ನಿರ್ದಿಷ್ಟ ಆಕ್ಷೇಪಣಾ ಅವಧಿಯಲ್ಲಿ ಮತದಾರರು ನಿಗದಿತ ಬೂತ್ಗೆ ತೆರಳಿ ERO ಮುಂದೆ ಏನು ಮಾಡಬೇಕು, ಖುದ್ದಾಗಿ ಹಾಜರಾಗುವುದು ಕಡ್ಡಾಯವಾಗಿದ್ದು ತಪ್ಪಿದ್ದಲ್ಲಿ ಮತದ ಹಕ್ಕನ್ನು ಅವರು ಕಳ್ಕೊಳ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟು ಹಾಜರಾದಂಥ ಟೈಮಲ್ಲಿ ಆಧಾರ್ ಕಾರ್ಡ್ ಜೊತೆಗೆ ಕೇವಲ ಒಂದು ದಾಖಲೆಯನ್ನು ಮಾತ್ರ ಕೇಳಲಿಕ್ಕೆ EROಗೆ ಅವಕಾಶ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಏಕೆಂದರೆ ನಿಮಗೆ ಎನ್ಯುಮರೇಷನ್ ಫಾರ್ಮ್ನ ಒಂದು ಹಿಂಭಾಗದಲ್ಲಿ ಎಲ್ಲ ಈ ಬೂತ್ ಲೆವೆಲ್ ಆಫೀಸರ್ಸು ಏನು ಫಸ್ಟು ಅದನ್ನು ಎಲ್ಲರಿಗೂ ಕೊಟ್ಟರು, ಹಂಚಿದ್ರು ಹಳ್ಳಿಗಳಲ್ಲಿ. ಅದರ ಹಿಂಬದಿಯಲ್ಲಿ ಸುಮಾರು 11ರಿಂದ 12 ದಾಖಲೆಗಳನ್ನು ಪ್ರಿಂಟ್ ಮಾಡಲಾಗಿದೆ. ಆದರೆ ನೋಟಿಸ್ ಬಂದಂಥ ಟೈಮಲ್ಲಿ ನೀವು ಈ ERO ಹತ್ರ ಹೋದಾಗ ಏನಾಗುತ್ತೆ, ಇನ್ ಕೇಸ್ ದಾಖಲಾತಿಗಳನ್ನು ಕೇಳಬೇಕಾದಂಥ ಟೈಮ್ನಲ್ಲಿ ಅವರು ಸೊ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ಯಾವುದಾದ್ರು ಒಂದು ವ್ಯಾಲಿಡ್ ಡಾಕ್ಯುಮೆಂಟನ್ನೇ ಕೊಟ್ಟರೆ ಇಟ್ಸ್ ಇನಫ್. ಅದು ಅಷ್ಟು ದಾಖಲೆಗಳನ್ನು ಪ್ರೊವೈಡ್ ಮಾಡಬೇಕು ಅಂತ ಏನೂ ಇಲ್ಲ. ಯಾವುದಾದ್ರು ಒಂದನ್ನು ಆ್ಯಂಡ್ ಅಲಾಂಗ್ ವಿತ್ ಆಧಾರ್ ಕಾರ್ಡ್ ಜೊತೆಗೆ ನೀವು ಹ್ಯಾಂಡ್ ಓವರ್ ಮಾಡಿದ್ರೆ ಅದು ಆಗುತ್ತೆ, ಇನ್ನೇನು ತೊಂದರೆ ಇಲ್ಲ. ನೆಕ್ಸ್ಟು BLOಗಳು ನೋಟಿಸ್ ನೀಡುವುದು ಜಿಯೋ ಫೆನ್ಸ್ ಫೋಟೋ ತೆಗೆದು ಅಪ್ಲೋಡ್ ಮಾಡಲಿದ್ದಾರೆ ಅಂತ. BLOಗಳು ನೋಟಿಸ್ ನೀಡುವುದು ಜಿಯೋ ಫೆನ್ಸನ್ನು ಫೋಟೋ ತಗೊಂಡು ಅಪ್ಲೋಡ್ ಮಾಡ್ತಾರೆ ಅಂತ. ನೆಕ್ಸ್ಟು ಅದಾದಮೇಲೆ ERO ಮುಂದೆ ಹಾಜರಾಗಿ ರಿಜಿಸ್ಟರ್ಗೆ ಸಹಿ ಮಾಡಬೇಕು. ನೆಕ್ಸ್ಟು ಕೇಂದ್ರಕ್ಕೆ ಬಂದಂಥ ಫೋಟೋ ಸಹ ಆಯೋಗಕ್ಕೆ ERO ಅಪ್ಲೋಡ್ ಮಾಡಲಿದ್ದಾರೆ ಅಂತ. ಅಂದರೆ ಅವ್ರಿಗೆ ಯಾವುದಕ್ಕೊಂದು ಫೋಟೋ ಬರುತ್ತೆ ಅದು ಅವ್ರೇನು ಮಾಡ್ತಾರೆ, ಅದನ್ನು ಆಯೋಗಕ್ಕೆ ಅಪ್ಲೋಡ್ ಮಾಡಬೇಕು EROಗಳು ಆಯಿತಾ. ಅಂದರೆ BLOಗಳು EROಗಳು ಆಯೋಗಕ್ಕೆ ಅಪ್ಲೋಡಿಂಗ್ ಪ್ರಾಸೆಸ್ಸನ್ನು ಮಾಡಬೇಕಾಗತ್ತೆ. ಅಂದರೆ ಹಂತವಾಗಿ ಮಾಡಬೇಕು. ಸೊ ಯಾರ ಅಂಡರಲ್ಲಿ ಯಾವ್ಯಾವ ಕೆಲಸಗಳು ಬರುತ್ತೆ ಅದನ್ನು ಅವರು ನೆಕ್ಸ್ಟ್ ಹೈಯರ್ ಅಥಾರಿಟಿಗೆ ಅವೆಲ್ಲವೂ ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ ಅಲ್ಲಿ ಆಯಿತಾ. ಸೊ ನೆಕ್ಸ್ಟ್ ಒಟ್ಟಾರೆ ಪ್ರತಿ ಹಂತದಲ್ಲಿ 43 ಲಕ್ಷ ಮತದಾರರು ದಾಖಲೀಕರಣ ನಡೆಯಲಿದೆ ಅಂತ. ನೋಟಿಸ್ ಕೊಡುವ ಮಾಹಿತಿ ಪ್ರತಿ ಪೋಲಿಂಗ್ ಸ್ಟೇಷನ್ನಲ್ಲಿ ಪ್ರಕಟಿಸಬೇಕು ಅಂತ. ಅಂದರೆ ಈ ನೋಟಿಸ್ ಕೊಡ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಪ್ರತಿ ಪೋಲಿಂಗ್ ಸ್ಟೇಷನ್ನಲ್ಲಿ ಪ್ರಕಟ ಮಾಡಿ ಅಂತ ಆಯಿತಾ, ಗೊತ್ತಾಗಲಿ ಅಂತ ಅದು. ನೆಕ್ಸ್ಟು 23 ಲಕ್ಷ ಅನಾಮಲಿ ಗುರುತು ಅಂತಿದೆ. ಇದು ವಾಟ್ ಡಸ್ ಇಟ್ ಮೀನ್, ಏನು ಅನಾಮಲಿ ಗುರುತು ಹೇಳಿದರೆ ಇಲ್ಲಿ ಇವರೆಲ್ಲರಿಗೂ ನೋಟಿಸ್ ಜಾರಿ ಮಾಡಲಾಗ್ತಾ ಇದೆ. 9 ರೀತಿ ಅನಾಮಲಿ ಗುರುತಿಸಲಾಗ್ತಾ ಇದೆ. ಮತದಾರರ ದತ್ತಾಂಶವನ್ನು ಸಾಫ್ಟ್ವೇರ್ ಗುರುತು ಮಾಡಿದೆ ಅಂತ. ಅಂದರೆ ಅವ್ರದ್ದೇನು ಡೇಟಾ ಇದೆ, ಸೊ ವೋಟಿಂಗ್ ಡೇಟಾ ಅದೆಲ್ಲವನ್ನು ಕೂಡ ಸಾಫ್ಟ್ವೇರು ಅದು ಐಡೆಂಟಿಫೈ ಮಾಡಿದೆ ಅಂತ. ಸೊ ವೋಟರ್ಗಳ ಒಪ್ಪಿಗೆ ಇಲ್ಲದೆ ದತ್ತಾಂಶ ಮಾಹಿತಿ ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏಕೆಂದರೆ ಯಾವುದೇ ಮಾಹಿತಿಯನ್ನು ಅವರು ರಿವೈಸ್ ಮಾಡಬೇಕು ಅಂತಂದರೆ ಅವರ ಡೈರೆಕ್ಷನ್ಸು ಆ ವೋಟರ್ಸ್ನ ಒಂದು ಒಪ್ಪಿಗೆಯನ್ನು ಅವರು ಕೇಳಬೇಕಾಗತ್ತೆ. ಒಂದಷ್ಟು ಮಾಹಿತಿಯನ್ನು ಕೂಡ ಅವರಿಂದ ಕಲೆ ಹಾಕಬೇಕಾಗತ್ತೆ, ಏಕಾಏಕಿ ಅವ್ರು ಮಾಡಲಿಕ್ಕೆ ಬರಲ್ಲ. ಸೊ ಈ ಕಾರಣಕ್ಕೆ ನೋಟಿಸ್ ನೀಡಲಾಗ್ತಾಯಿದೆ ಎಂದು ಇಲ್ಲಿ ತಿಳಿಸಲಾಗಿದೆ ಅಂತ. ಅಂದರೆ ಯಾರ್ಯಾರ್ದು ಸಮಸ್ಯೆಗಳಾಗಿದೆ
ಫಾರ್ಮನ್ನು ಕೊಟ್ಟಾಗ ದಾಖಲೆಗಳು ಮಿಸ್ ಮ್ಯಾಚ್ ಆಗದೇ ಸರಿಯಾಗಿ ಮ್ಯಾಪಿಂಗ್ ಆಗದೆ ಇದ್ದಂಥವುಗಳು ಇವೆಲ್ಲವನ್ನು ಅವ್ರು ಎನ್ಕ್ವೈರಿ ಮಾಡಲಿಕ್ಕೇ ಈ ಥರ ಮಾಡ್ತಿದ್ದಾರೆ ಈಗ. ಅಂದರೆ ಎದುರುವಂಥ ಅವಶ್ಯಕತೆ ಇಲ್ಲ, ಏನು ಕೇಳ್ತಾರೆ ಅದನ್ನು ಹೇಳೋದು, ದಾಖಲೆಗಳನ್ನು ಕೊಡೋದಷ್ಟೇ ಆಯಿತಾ. ಕೊಟ್ಟಾಗ ಏನಾಗುತ್ತೆ, ಸೆಕೆಂಡ್ ಆ್ಯಂಡ್ ಫೈನಲ್ ಲಿಸ್ಟಲ್ಲಿ ಅವರ ಹೆಸರು ಮತದಾರರ ಪಟ್ಟಿಗೆ ಸೇರ್ಪಡೆ ಆಗುತ್ತೆ, ಅಷ್ಟೇ ಮುಗೀತದು. ನೆಕ್ಸ್ಟು ನೋಡಿ, ಇಲ್ಲಿ ಹೇಳಿದರೆ ಇಲ್ಲಿ ಯಾವ ಡೇಟ್ಸಲ್ಲಿ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಲಿಸ್ಟು. ಕರಡು ಮತದಾರರ ಪಟ್ಟಿ ಕನ್ನಡ ಅಥವಾ ಇಂಗ್ಲೀಷ್ ಜೊತೆ ಪ್ರದೇಶವಾರು ಭಾಷೆಯನ್ನು ಬಳಕೆ ಮಾಡಲಾಗುತ್ತೆ ಅಂತ. ಅಂದರೆ ಆಯಾ ಪ್ರದೇಶವಾರು ಭಾಷೆಯನ್ನು ಇನ್ಕ್ಲೂಡಿಂಗ್ ಕನ್ನಡ ಮತ್ತು ಇಂಗ್ಲೀಷ್ ಜೊತೆಗೆ ಬಳಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಮರಾಠಿ, ತಮಿಳು, ತೆಲುಗು, ಹಿಂದಿಯೂ ಕೂಡ ಇಲ್ಲಿ ಬಳಕೆಯಿರುತ್ತೆ. ಸೊ ಆಗಸ್ಟ್ 24ನೇ ತಾರೀಕು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಿದ್ದು 24ರಿಂದ ಸೊ ಫಸ್ಟು ಡ್ರಾಪ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ, ಸೊ ಅಲ್ಲಿಂದ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ನೋಟಿಸ್ ವಿತರಣೆ ಆರಂಭ ಆಗುತ್ತೆ. ದಾಖಲೆ ಸಲ್ಲಿಕೆ, ಆಕ್ಷೇಪಣೆ ಸಲ್ಲಿಸಲು ಅಕ್ಟೋಬರ್ 22ರವರೆಗೆ ಅವಕಾಶವಿದೆ ಅಂತ ಹೇಳಿದ್ದಾರೆ. ನೀವು ಎಕ್ಸೆಪ್ಷನ್ ಫೈಲ್ ಮಾಡ್ಬೋದು ಬೇಕಾರೆ, ಏನಾದರೂ ನೀವೇ ದಾಖಲಾತಿ ಸರಿಯಾಗಿ ಕೊಟ್ಟರು ಅವ್ರು ಪ್ರಾಬ್ಲಮ್ ಮಾಡಿದ್ರೆ ಅವಾಗ ಏನು ಮಾಡ್ಬೋದು, ಎಗೇನ್ಸ್ಟ್ ಆಗಿ ಅವ್ರ ಪಟ್ಟಿಗೆ ಅಬ್ಜೆಕ್ಷನನ್ನು ಫೈಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದಾದಮೇಲೆ ನೋಡಿ, ಇಲ್ಲಿ ಹೇಳಿದರೆ ಫಾರ್ಮ್ 6 ಸಲ್ಲಿಸಿರುವವರು ದಾಖಲೆ ಪರಿಶೀಲನೆ ಕೂಡ ಆಗಸ್ಟ್ 24ರಿಂದ ಆರಂಭವಾಗಲಿದೆ. ಅಂದರೆ ಫಾರ್ಮ್ 6ನ ಯಾರೆಲ್ಲ ಈಗ ಸಬ್ಮಿಟ್ ಮಾಡಿರೋ ಅವರ ಒಂದು ವೆರಿಫಿಕೇಷನ್ ಕೂಡ ಯಾವಾಗ ಡ್ರಾಫ್ಟ್ ಲಿಸ್ಟ್ ಫಸ್ಟ್ ಬಿಡುಗಡೆ ಆಗುತ್ತೆ, ಸೊ ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಅಂತ. ಅವರ ಹೆಸರು ಅಂತಿಮ ಮತದಾರರ ಪಟ್ಟಿಯಲ್ಲಿ ಪ್ರಕಟಿಸಲಾಗುತ್ತಿದೆ ಎಂದು ಇಲ್ಲಿ ವಿವರಿಸಲಾಗಿದೆ ಅಷ್ಟೇ. ಸೊ ಏನೇ ನೋಟಿಸ್ ಬಂದರೂ ಕೂಡ ಎದುರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಹೊಸದಾಗಿ QR ಕೋಡ್ ಸ್ಕ್ಯಾನರ್ ಇರ್ತಕ್ಕಂಥ ಒಂದು ನೋಟಿಸನ್ನು ಅವರು ಮನೆಗೆ ನಾವು ಅದನ್ನು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಏನು ತೊಂದರೆ ಇಲ್ಲ, ಅದು ಯಾವುದೇ ವೇನಲ್ಲಿ ನೋಟಿಸ್ ಕೇಳೋರು ಬಂದರೂ ಕೂಡ ಅಲ್ಲಿ ಹೇಳ್ತಾರೆ ಅಲ್ಲಿ ನೋಟಿಸ್ನಲ್ಲಿ, ಸೊ ಯಾವ ಡೇಟು ಮತ್ತು ಯಾವ ದಾಖಲೆಗಳನ್ನು ನೀವು ಕೊಡಬೇಕಾಗತ್ತೆ. ಇನ್ ಕೇಸ್ ಈ ಲೋಗಳನ್ನು ಯಾವಾಗ ಭೇಟಿ ಮಾಡಬೇಕು, ದಿನಾಂಕ ಎಲ್ಲವನ್ನು ಅಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಸೊ ಆ ಮುಖಾಂತರವಾಗಿ ನೀವು ಅಲ್ಲಿ ಖುದ್ದಾಗಿ ಹಾಜರಾಗಿಬಿಟ್ಟು ಅವ್ರು ಏನು ಕೇಳ್ತಾರೆ ಅದನ್ನು ಕೊಟ್ಟರೆ ಅಲ್ಲಿ ಸಾಕಾಗುತ್ತೆ ಅಷ್ಟೇ ಇದು ಮಾಹಿತಿ. ಇನ್ನೇನು ಇದರಿಂದ ಆಚೆಗೆ ಯಾವುದೇ ಇನ್ನೇನೋ ಆಗಿಬಿಡುತ್ತೆ, ಸಮಸ್ಯೆ ಆಗಿಬಿಡುತ್ತೆ, ವೋಟರ್ ಲಿಸ್ಟಲ್ಲಿ ನಮ್ಮ ನೇಮ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಆ ಥರ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ಆಯಿತಾ. ಸೊ ಇಟ್ಸ್ ಎ ಸಿಂಪಲ್ ಕೆಲಸ ಅಷ್ಟೇ ಇದು. ಅದನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ಮಾಡ್ಕೊಳ್ಳಿ, ಎಲ್ಲವೂ ಸಾಲ್ವ್ ಆಗುತ್ತೆ. ಸೊ ಧನ್ಯವಾದ ಈ ಒಂದು ಕಂಟೆಂಟನ್ನು ವಾಚ್ ಮಾಡೋದಕ್ಕೆ.